ವಿದ್ಯಾರ್ಥಿಗಳಿಗೆ ಸಂಸ್ಕಾರಯುತ ಶಿಕ್ಷಣ ನೀಡಬೇಕು, ಅದೇ ರೀತಿ ಪರಿಸರ ಉಳಿಸುವ ಕೆಲಸ ಮಾಡಬೇಕು ಎಂದು ಕರ್ನಾಟಕ ರಾಜ್ಯ ಗಡಿಯ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸೋಮಣ್ಣ ಬೇವಿನ ಮರ ತಿಳಿಸಿದ್ದಾರೆ. ಮಧುಗಿರಿ ತಾಲೂಕಿನ ಗಡಿ ಪ್ರದೇಶವಾದ ಪುಲಂಘಟ್ಟದಲ್ಲಿ ತಾಲೂಕು ಕರುನಾಡ ಸೇನೆ, ಗಡಿ ಅಭಿವೃದ್ಧಿ ಪ್ರಾಧಿಕಾರ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಪರಿಸರ ದಿನಾಚರಣೆ ಅಂಗವಾಗಿ ನಡೆದ ಉಚಿತ ಸಸಿ ನೀಡುವುದು, ಸ್ಕೂಲ್ ಬ್ಯಾಗ್, ನೋಟ್ ಪುಸ್ತಕ ವಿತರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಗಡಿಯ ಪ್ರಾಧಿಕಾರದ ಸದಸ್ಯ ಶಿವಾರೆಡ್ಡಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಂಜಿತಾ ರಂಗನಾಥ್, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಸಹನಾ ನಾಗೇಶ್, ಧಾರ್ಮಿಕ ಮುಖಂಡ ಎಂಜಿ ಶ್ರೀನಿವಾಸ ಮೂರ್ತಿ, ಮುಖಂಡರುಗಳಾದ ಗೋವಿಂದರೆಡ್ಡಿ, ಪಾಪಣ್ಣ, ಜೀವಿಕಾ ಮಂಜು, ಯಶೋದಮ್ಮ, ರಘುನಂದನ್, ಧ್ರುವಕುಮಾರ್, ಕರುನಾಡ ಸೇನೆಯ ಅಧ್ಯಕ್ಷ ಭರತ್ ತಗಿಮನೆ, ಜಗದೀಶ್ ಮತ್ತಿತರರು ಹಾಜರಿದ್ದರು. ಒಂದು ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ನೆರವೇರಿಸಿದೆ. ನಾನು ಕೇಳಿದೆ ಬಂಧುಗಳೇ, ಪಾಪಣ್ಣವ್ರನ್ನ ಮತ್ತು ಗ್ರಾಮ ಪಂಚಾಯಿತಿಯ ಗೌರವಾನ್ವಿತ ಅಧ್ಯಕ್ಷರನ್ನ, ನಮ್ಮ ಹಿರಿಯರಾದಂತ ರೆಡ್ಡಿ ಅವರನ್ನ ಕೇಳಿದೆ. ಅವ್ರು ಹೇಳಿದ್ರು, ದೊಡ್ಡೂರಿನಲ್ಲಿ ಸಣ್ಣೂರಿರು, ಆಂಧ್ರ ಪ್ರದೇಶದ ಗಡಿ ಭಾಗಕ್ಕೆ ಹೊಂದಿದಂತಹ ಊರು. ಕನ್ನಡದ ಸಲುವಾಗಿ ನಾವೆಲ್ಲರೂ ಬಹಳಷ್ಟು ಮುತುವರ್ಜಿಯನ್ನು ವಹಿಸಿ ಕೆಲಸ ಕಾರ್ಯಗಳನ್ನ ಮಾಡುತ್ತೇವೆ ಅನ್ನುವಂತ ಮಾತನ್ನ ಹೇಳಿದೆ. ನಾನು ಒಂದು ಮಾತನ್ನ ಇಲ್ಲಿ ಹೇಳಿಕ್ಕೆ ಇಚ್ಛಪಡ್ತೇನೆ. ಕರ್ನಾಟಕ ಗಣ ಸರ್ಕಾರ, ಅದು ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಇರಬಹುದು, ಉಪಮುಖ್ಯಮಂತ್ರಿಗಳು ಇರಬಹುದು, ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಇರಬಹುದು, ಗಡಿಯ ಭಾಗದಲ್ಲಿರ್ತಕ್ಕಂಥ ಎಲ್ಲ ಹಳ್ಳಿಗಳಿಗೆ ಅಲ್ಲಿರ್ತಕ್ಕಂಥ ಕನ್ನಡದ ಸಂಘಟನೆಗೆ ಮತ್ತು ಶಾಲೆಗಳಿಗೆ, ಕನ್ನಡ ಶಾಲೆಗಳಿಗೆ ಬಹಳ ಹೆಚ್ಚು ಒತ್ತನ್ನು ಕೊಡಬೇಕು ಅಂತ ಹೇಳಿ ನನ್ನನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ನಮ್ಮ ಗಡಿ ನಿಮ್ಗೆ ಯಾಕೆ ಹೇಳ್ತಾ ಇದ್ದೇನೆ, ಮಕ್ಕಳು ಮತ್ತು ಬಹಳಷ್ಟು ಜನ ಹಿರಿಯರು ಇರೋದ್ರಿಂದ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಕೆಲಸ ಏನು ಅಂತ ಕೇಳಬಹುದು. ಕರ್ನಾಟಕ ರಾಜ್ಯದಲ್ಲಿ ಗಡಿ ಅಭಿವೃದ್ಧಿಯ ಪ್ರಾಧಿಕಾರ 2010-11ರಲ್ಲಿ ಪ್ರಾರಂಭವಾಯಿತು. ಪ್ರಾರಂಭವಾದ ನಂತರ ನನ್ನ ಹಾಗೆ ಅನೇಕ ಅಧ್ಯಕ್ಷರು ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ. ಅದರ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಗಡಿ ಭಾಗದಲ್ಲಿರ್ತಕ್ಕಂಥ 19 ಜಿಲ್ಲೆ 63 ತಾಲೂಕುಗಳನ್ನು ಗುರುತಿಸಿದೆ. 6 ರಾಜ್ಯಗಳ ಗಡಿಯನ್ನ ಹೊಂದಿದಂತ ಈ ಒಂದು ಪ್ರಾಧಿಕಾರ ಹೊರ ರಾಜ್ಯದಲ್ಲಿರ್ತಕ್ಕಂಥ ಕನ್ನಡಿಗರಿಗಿರಬಹುದು, ಗಡಿ ಭಾಗದಲ್ಲಿರ್ತಕ್ಕಂಥ ಕನ್ನಡಿಗರಿಗೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸಬೇಕನ್ನಂತ ದೂರದೃಷ್ಟಿಯನ್ನ ಇಟ್ಟುಕೊಂಡು ಇವತ್ತ ಈ ಸಂಸ್ಥೆ ಪ್ರಾರಂಭವಾಗಿ 15 ವರ್ಷ ಆಯಿತು. ನಾವು 15 ವರ್ಷದಲ್ಲಿ ಗಡಿಭಾಗದಲ್ಲಿರ್ತಕ್ಕಂಥ ಕನ್ನಡ ಶಾಲೆಗಳ ಕಟ್ಟಡ ಇರಬಹುದು, ಗ್ರಂಥಾಲಯಗಳಿರ್ಬೋದು, ಕಾಂಪೌಂಡ್ ಇರ್ಬೋದು, ಶುದ್ಧ ಕುಡಿಯುವ ನೀರಿನ ಘಟಕಗಳಿರ್ಬೋದು, ಗ್ರಂಥಾಲಯಕ್ಕೆ ಬೇಕಾದಂತಹ ಉಪಕರಣಗಳಿರ್ಬೋದು, ಕನ್ನಡದ ಪುಸ್ತಕಗಳಲ್ಲಿರ್ಬೋದು, ಕೆಲವೊಂದು ರಸ್ತೆಗಳ ಅಭಿವೃದ್ಧಿ ಇರ್ಬೋದು, ವಾಹನದ ವ್ಯವಸ್ಥೆ ಮಾಡತಕ್ಕಂಥದ್ದಿರ್ಬೋದು, ಸ್ಮಾರ್ಟ್ ಬೋರ್ಡ್ ಮತ್ತು ಸ್ಮಾರ್ಟ್ ಕ್ಲಾಸ್ಗಳನ್ನು ಒದಗಿಸುವಂತ ಕೆಲಸ ಇರಬಹುದು, ರಂಗಮಂದಿರಗಳು ಅಥವಾ ಸಾಂಸ್ಕೃತಿಕ ಭವನಗಳನ್ನ ಕಟ್ಟಡ ಮಾಡತಕ್ಕಂಥದ್ದಿರ್ಬೋದು. ಈಗ ಹಲವಾರು ಗಡಿ ಭಾಗದಲ್ಲಿರ್ತಕ್ಕಂಥ ಶಾಲೆಗಳಿಗೆ ಮತ್ತು ಹಳ್ಳಿಗಳಿಗೆ ಅಲ್ಲಿರ್ತಕ್ಕಂಥ ಕನ್ನಡ ವಸತಿ ಮಾಡತಕ್ಕಂಥವರಿಗೆ ಅನುಕೂಲ ಮಾಡುವ ಒಂದು ದೃಷ್ಟಿಯಿಂದ ಪ್ರಾಧಿಕಾರ ಹುಟ್ಟಿಕೊಂಡಿದೆ ಅಂತ ನಾನು ನಿಮ್ಮ ಗಮನಕ್ಕೆ ತರಬಯಸ್ತೇನೆ.
ನಾನು ಇದರ ವಿವರಣೆಯನ್ನು ಇನ್ನೇನು ಹೆಚ್ಚು ಹೇಳಿಕ್ ಹೋಗೋದಿಲ್ಲ. ಬಹಳಷ್ಟು ಶಾಲಾ ಕಾಲೇಜುಗಳಿಗೆ, ಕಾಂಪೌಂಡುಗಳಿಗೆ, ಶುದ್ಧ ಕುಡಿಯುವ ನೀರುಗಳಿಗೆ, ರಸ್ತೆಗಳಿಗೆ, ಆವರಣಗಳಿಗೆ, ನಾ ಈಗೇನು ಹೇಳಿದರೆ ಎಲ್ಲದಕ್ಕೂ ನಾವು ಹಂತ ಹಂತವಾಗಿ ನಮ್ಮ ಅನುದಾನದ ಇತಿಮಿತಿಯಲ್ಲಿ ಕೆಲಸ ಕಾರ್ಯಗಳನ್ನು ನಾವು ಮತ್ತು ನಮ್ಮೆಲ್ಲ ಸದಸ್ಯರು ಕೂಡಿಕೊಂಡು ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಮಧುಗಿರಿಯಲ್ಲಿ, ಪಾವಗಡದಲ್ಲಿ, ಸೀರಾದಲ್ಲಿ ಇದು ಗಡಿಭಾಗದಲ್ಲಿ ಬರ್ತಕ್ಕಂಥದ್ದು. ಹೀಗಾಗಿ ಇಲ್ಲೇ ಕೆಲವೊಂದು ಶಾಲೆಗಳಿಗೂ ಸಹ ನಾವು ಅನುದಾನವನ್ನ ಕೊಟ್ಟು ಅಲ್ಲಿಯ ಅಭಿವೃದ್ಧಿಗೆ அந்த ಮಕ್ಕಳ ಕನ್ನಡದ ಕಲಿತಕ್ಕಂಥ ಮಕ್ಕಳಿಗೆ ಹೆಚ್ಚು ಪ್ರೋತ್ಸಾಹವನ್ನ ಕೊಡುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ನನಗೆ ಇವತ್ತು ಬಹಳ ಸಂತೋಷ ಆಗ್ತಾ ಇದೆ. ಒಂದು ಸರ್ಕಾರ ಮಾಡತಕ್ಕಂಥ ಕೆಲಸವನ್ನ ಕರುನಾಡ ಸೇನೆಯ ಗೌರವಾನ್ವಿತ ಅಧ್ಯಕ್ಷರು ಅವರೆಲ್ಲ ಸದಸ್ಯರು ಕೂಡಿ ಇಲ್ಲಿ ಮಾಡ್ತಾ ಇದ್ದಾರೆ ಅಂತ ನಾನು ಭಾವಿಸಿದ್ದೇನೆ. ನಾನು ಬಂದಾಗ ಮೊದಲಿಗೆ ಅಲ್ಲಿ ಅರವಿಂದ ಪ್ರೌಢಶಾಲೆಗೆ ಹೋದೆ. ಅಲ್ಲಿಯ ಮಕ್ಕಳ ಶಿಸ್ತು, ಅಲ್ಲಿಯ ಶಿಕ್ಷಕರ ಗುರು ಮತ್ತು ಗುರುಮಾತೆಯರ ಶಿಸ್ತನ್ನ ನೋಡಿದಾಗ ಒಳ್ಳೆಯ ಶಿಕ್ಷಣವನ್ನ ಕೊಡ್ತಾ ಇದ್ದಾರೆ ಅನ್ನಂತ ಭಾವನೆ ಬಂತು. ಅದರ ಜೊತೆಗೆ ಸಂಸ್ಕಾರವನ್ನ ಕಲಿಸ್ತಾರೆ ಅನ್ನಂತ ಭಾವನೆ ನನಗೆ ಮೂಡಿತು. ಇದು ನಮ್ಮ ದೇಶಕ್ಕೆ ಬೇಕಾಗಿದೆ, ಇದು ನಮಗೆ ಬೇಕಾಗಿದೆ ಅಂತ ವ್ಯವಸ್ಥೆಯನ್ನ ಶಿಕ್ಷಕರು ಕಲಿಸ್ತಾರ, ಗುರುಗಳು ಕಲಿಸ್ತಾರ ಅಂತ ನಾನು ಅವರಿಗೆ ಹೃದಯ ತುಂಬಿ ನಮಸ್ಕಾರಗಳನ್ನ ಹೇಳ್ತಾ ಇದ್ದೇನೆ. ಈಗ ತಡವಾಗಿ ಬಂದಂತ ಅಕ್ಕವ್ರು ಹೇಳ್ಬೋದು ನಾವು ಕಲಿಸ್ತಾ ಇದ್ದೇವೆ ಅಂತ ಹೇಳಿ. ತಾಯಿ, ನಿಮಗೂ ನಾ ಹೇಳ್ತಾ ಇದ್ದೇನೆ, ನೀವು ಕಲಿಸ್ತಾ ಇದ್ದೀರಿ ಅನ್ನಂತ ಮಾತನ್ನು ನಾನು ಅಲ್ಲಿ ಸ್ವತಃ ಕಂಡದ್ದನ್ನು ಇಲ್ಲಿ ಹೇಳಿದೆ. ಇದಕ್ಕೆಲ್ಲದಕ್ಕೂ ಕಾರಣ ಏನು ಅಂತ ಹೇಳಿದ್ರೆ ಊರಿನ ಸಂಸ್ಕಾರ, ಊರಿನ ಹಿರಿಯರ ಸಂಸ್ಕಾರ, ಯುವಕರ ಮಾರ್ಗದರ್ಶನ ಮಾಡ್ತಾ ಇದ್ದಿರಲಿಲ್ಲ. ಅದು ಬಹಳ ಮುಖ್ಯ ಅನ್ನೋದು ನನ್ನ ಅಭಿಪ್ರಾಯ. ನಾನು ಬಂದ ತಕ್ಷಣ ಇಲ್ಲಿ ಬಂದಾಗ ಮತ್ತು ವಾಪಸ್ ಹೋದ್ವಿ ಗಿಡ ಸಸಿ ನೆಡಲಿಕ್ಕೆ. ಆ ಅಧ್ಯಕ್ಷರ ತಾಯಿಯ ಮಂಟಪಕ್ಕೆ ಹೋಗಿ ನಾವೆಲ್ಲರೂ ಕೂಡಿ ಸಸಿಯನ್ನ ನಡೆಸಿ ಬಂದ್ವಿ. ತಾಯಿ ಎಂದರೆ ಜಗತ್ತಿನಲ್ಲಿ ಪ್ರಾಮುಖ್ಯತೆಯ ಸ್ಥಾನವನ್ನು ಪಡೆದಂತವರು ಹೆಣ್ಣು ಮಕ್ಕಳು. ಆ ತಾಯಿಗೆ ನಾವೆಲ್ಲರೂ ಗೌರವ ಕೊಡಬೇಕಾಗಿದ್ದು ನಮ್ಮೆಲ್ಲರ ಕರ್ತವ್ಯ. ಆ ತಾಯಿಯ ಮಡಿಲಲ್ಲಿ ನಾವೆಲ್ಲರೂ ಬೆಳೆದಂತವ್ರು, ನಾವೆಲ್ಲರಿಗೂ ಹೆಣ್ಣು ಮಕ್ಕಳಿಗೆ ತಾಯಿ ಅಂತಾರೆ. ಭೂಮಿಗೂ ಸಹ ಭೂಮಿ ತಾಯಿ ಅಂತ ಹೇಳ್ತೇವೆ, ಲಕ್ಷ್ಮಿ ಅಂತ ಹೇಳ್ತೇವೆ. ಇಂತಹ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಹಿರಿಯರು ಕೂಡ್ಕೊಂಡು ಹೋಗಿ ಅಲ್ಲಿ ಸಸಿಯನ್ನ ನೆಟ್ಟಿ ನೀವೆಲ್ಲರೂ ಪರಿಸರದ ಬಗ್ಗೆ ಅನೇಕ ಕಾಳಜಿಯನ್ನ ಇಟ್ಟುಕೊಂಡು ಇಂಥ ಸಸಿ ಹಾಗೂ ಗ್ರಾಮಸ್ಥರಿಗೆ, ಎಲ್ಲ ರೈತ ಬಾಂಧವರಿಗೆ ನಮ್ಮ ಹೃದಯಪೂರ್ವಕವಾದ ಧನ್ಯವಾದಗಳು ಅರ್ಪಿಸುತ್ತಾ, ಏನಿವತ್ತು ಹುಲಮಠ ಗ್ರಾಮದಲ್ಲಿ ಕರುನಾಡ ಸೇನೆ ಒಂದು ಪ್ರತಿ ವರ್ಷನೂ ಗಡಿ ಭಾಗದಲ್ಲಿ ಕಾರ್ಯವನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಹೋಗ್ತಾ ಇರ್ತಕ್ಕಂಥ ತೆಗ್ಗಿನ ಮನೆ ಬರೋದವ್ರಿಗೆ ಈ ಸಂದರ್ಭದಲ್ಲಿ ಭಗವಂತ ಒಳ್ಳೆಯ ಮಾಡಲಿಕ್ಕೆ ನಾನು ಪ್ರಾರ್ಥಿಸ್ತಾ, ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ರಾಜ್ಯದ ಮಾಜಿ ವಿಧಾನ ಪರಿಷತ್ ಸದಸ್ಯರು, ಅಧ್ಯಕ್ಷರು, ಕರ್ನಾಟಕ ಗಡಿನಾಡು ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು, ಇವತ್ತು ಈ ಗಡಿ ಭಾಗಕ್ಕೆ ಬಂದು ಸೋಮಣ್ಣನವರು ಬಹಳ ವಿಚಾರಗಳನ್ನ ತಮ್ಮ ಮುಂದೆ ಇಟ್ಟು ನೋಡಿದಾಗ ನೀವೆಲ್ಲರೂ ಅದೃಷ್ಟವಂತರು ಈ ಭಾಗದ ಜನ ಅಂತ ನಾನು ಈ ಸಂದರ್ಭ ಭಾವಿಸ್ತಾ, ಅವ್ರಿಗೂ ನಾನು ಈ ಸಂದರ್ಭದಲ್ಲಿ ಹೃದಯಪೂರ್ವಕ ಧನ್ಯವಾದ ಕಲ್ಪಿಸ್ತಾ, ಇವತ್ತು ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ ಹಾಗೂ ಹಿರಿಯರಾದಂಥ ಪಾಪಣ್ಣವರೇ, ಗೋವಿಂದ ರೆಡ್ಡಿ ಅವರೇ ಮತ್ತು ನಮ್ಮ ಮಧುಗಿರಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ಸಹೋದರಿಯಾದಂಥ ಸಹನಾ ನಾಗೇಶ್ ಅವರೇ ಹಾಗೂ ಉಪಾಧ್ಯಾಯರೇ ಮತ್ತು ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಗಣ್ಯ ವ್ಯಕ್ತಿಗಳೇ, ಈಗಾಗಲೇ ನಮ್ಮ ಸೋಮಣ್ಣವರು ಎಲ್ಲ ವಿಷಯವಾಗಿ ವಿಚಾರಗಳು ತಿಳಿಸ್ಬಿಟ್ಟಿದ್ದಾರೆ. ನಾವು ಮಾತಾಡುವಂಥ ವಿಚಾರಗಳು ಯಾವಾಗೂ ಗೊತ್ತಿಲ್ಲ. ನಾನು ಒಂದು ಕಳಕಳಿಗೆ ಪ್ರಾರ್ಥಿಸ್ತಿದ್ದೀನಿ. ಯಾಕೆಂದರೆ
ಇದೇ ಭಾಗದಲ್ಲಿ ಸುಮಾರು ಸಮಾರಂಭಗಳು ಮತ್ತು ನಮ್ಮ ಭರತ್ ಕರೆಸಿ ಎಲ್ಲ ದೊಡ್ಡ ವ್ಯಕ್ತಿಗಳನ್ನ ಕರೆಸಿ ಈ ಕಾರ್ಯಕ್ರಮಗಳು ಯಶಸ್ವಿ ಮಾಡಿಕೊಳ್ಳೋಕ್ಕೆ ಕನ್ನಡ ಅಭಿವೃದ್ಧಿ ಮತ್ತು ಗಡಿನಾಡಿನ ಪ್ರದೇಶದ ಅಭಿವೃದ್ಧಿಯಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇದ್ಮೇಲೆ ಬಹಳ ದೊಡ್ಡ ಕಾರ್ಯಕ್ರಮ ಅದು. ಹಿಂದೆ ನಮ್ಮ ಗಡಿನಾಡು ಅಭಿವೃದ್ಧಿಯ ಒಂದು ಅಧ್ಯಕ್ಷರಾಗಿದ್ದರು ಕರ್ನಾಟಕದ ನಮ್ಮ ನಿವೃತ್ತ IAS ಆಫೀಸರ್ ಸೋಮಶೇಖರ್ ಅವರು ಒಂದ್ಸರಿ ಬಂದಿದ್ರು ಇಲ್ಲಿಗೆ. ಆ ಸಂದರ್ಭದಲ್ಲಿ ನಾನು ಒಂದ್ಸರಿ ಬಂದು ಬಹಳ ಅರ್ಜೆಂಟಾಗಿ ಹೋಗಿದ್ದೆ. ಅವಾಗ ನಾನು ಹೇಳಿದೆ, ಸ್ವಾಮಿ ಬಂದು ಬೇರೆ ಆಗಿ ಒಂದು ಭಾಷಣ ಮಾಡೋದು ಸಾಧ್ಯ ಆಗಲ್ಲ, ಏನಾದರೂ ಈ ಭಾಗಕ್ಕೆ ತಮ್ಮ ಕೊಡುಗೆನ ಕೊಟ್ಟೋದ್ರೆ ಬಹಳ ಒಳ್ಳೇದಂತ ನಾನು ಅದನ್ನ ಈ ಸಂದರ್ಭದಲ್ಲಿ ಪ್ರಾರ್ಥಿಸಿದೆ. ಪಾಪ ಅವರು ಅಲ್ಪಾವಧಿ ಒಳಗೆ ಅವ್ರಿಗೆ ಅವಧಿ ಮುಗಿದು ಅವ್ರಿಗೆ ಸರ್ಕಾರ ಇರಲಿಲ್ಲ ಅವಾಗ ತಿರ್ಗಾ. ಹಾಗಾಗಿ ಪಾಪ ಅವ್ರೇನು ಸಹಾಯ ಮಾಡೋಕ್ಕೆ ಅಷ್ಟೊಂದು ಆಸಕ್ತಿ ಕೊಡೋಕೆ ಆಗ್ಲಿಲ್ಲ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ, ಇವತ್ತು ನಮ್ಮ ಸೋಮಶೇಖರ್ ಅವರು ಸೋಮಣ್ಣವ್ರು ಬಂದಿದ್ದಾರೆ. ನಾನು ಕೇಳ್ಕೊಳ್ಳಿ ನಾವು ಕೇಳೋದಿಷ್ಟೇ, ಪಾಪ ಏನು ನಮ್ಮ ರೈತರು ಇವತ್ತು ಏನು ಈ ಭಾಗದ ಜನರು ಮತ್ತು ಈ ಭರತವರು ಈ ವಿದ್ಯಾರ್ಥಿಗಳಿಗೆ ಏನು ಸರ್ಕಾರ ಸೌಲಭ್ಯಗಳು ಸಿಗಬೇಕು, ಈ ಭಾಗಕ್ಕೆ ಏನು ಅವಕಾಶಗಳು ಸಿಗಬೇಕು ಅನ್ನೋದನ್ನ ಅವ್ರಿಗೆ ಮನವರಿಕೆ ಮಾಡ್ಕೊಟ್ಟಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆಂದ್ರೆ ಇದೆಲ್ಲ ಹಿಂದುಳಿದ ಪ್ರದೇಶಗಳು. ಈ ಭಾಗದ ಮುಂಚೆ ಫಸ್ಟ್ ರಸ್ತೆಗಳು ಇರಲಿಲ್ಲ, ಬೇಕಾದಷ್ಟು ಬಡತನ ಇತ್ತು, ಮಳೆ ಆಗ್ತಿರ್ಲಿಲ್ಲ, ಬೆಳೆ ಆಗ್ತಿರ್ಲಿಲ್ಲ, ಈ ಯಾವುದೇ ನೀರಾವರಿ ಸೌಲಭ್ಯಗಳು ಸಿಕ್ಕಾಗಿಲ್ಲ ರೈತರಿಗೆ. ಅಂತ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ಈ ಜನ ರೈತರುಗಳು ಬಹಳ ಕಷ್ಟದಿಂದ ಅವರು ಏನು ನಮಗೆಲ್ಲ ಓಪನ್ ಇಲ್ಲ ಅಂತ ಬಾವಿಗಳಿದ್ವು. ಇತ್ತೀಚೆಗೆ ಬೋರ್ಗಳು ಬಂದು ರೈತರುಗಳೆಲ್ಲ ಬಾವಿಗಳಿಗೆ ನೀರು ಬರೆಯದಾದ್ಮೇಲೆ ಬರೀ ಬೋರ್ಗಳು ಹಾಕ್ಸೋದ್ರಲ್ಲಿ ಸಾಲ ಮಾಡಿ ನಮ್ಮಲ್ಲಿರ್ತಕ್ಕಂಥ ಆರ್ಥಿಕ ವ್ಯವಸ್ಥೆನೆಲ್ಲ ಬಹಳ ಕೆಡಿಸ್ಕೊಂಡ್ಬಿಟ್ಟು. ಯಾಕಂದ್ರೆ ರೈತ ಈ ದೇಶದ ಬೆನ್ನೆಲುಬು ಅಂತ ನಾವು ಏನು ಹೇಳ್ತೀವಲ್ಲ, ಅದರಂತೆ ಇವತ್ತು ರೈತರು ಏನಾದರೂ ಕಷ್ಟಪಟ್ಟು ದುಡಿಲಾದ್ರೆ ಇಡೀ ರಾಷ್ಟ್ರನೇ ಕತ್ತಾಗ್ತದೆ. ಯಾಕಂದ್ರೆ ನೀವು ರೈತ ಬೆಳೆಯಲಿಲ್ಲ ಅಂದ್ರೆ ನಮಗೆ ನಿತ್ಯ ಜೀವನಕ್ಕೆ ಯಾರು ಅನುಕೂಲ ಮಾಡ್ಕೊಳ್ಳೋ ಸಾಧ್ಯ ಅಂತ ಒಂದು ಪರಿಸ್ಥಿತಿ ಇರೋದ್ರಿಂದ ನಾವು ಇನ್ನೊಂದು ಕಳಕಳಿಯಿಂದ ಮಾತಾಡೋದು ಏನಪ್ಪ ಅಂದ್ರೆ, ಇವತ್ತೇನು ಈ ಸರ್ಕಾರಿ ಶಾಲೆ ಓದುತ್ತಿರ್ತಕ್ಕಂಥ ವಿದ್ಯಾರ್ಥಿನಿಯರು ಇದ್ದಿರಲ್ಲ, ನಿಮ್ಮನ್ನ ನಾನು ಕಳಕಳಿಯಿಂದ ಪ್ರಾರ್ಥಿಸ್ತೀನಿ. ಉಪಾಧ್ಯಾಯರು ಇರ್ಬೋದು ಇಲ್ಲಿ, ನೀವು ಈ ಮಕ್ಕಳ ಭವಿಷ್ಯಕ್ಕೆ ನೀವು ಇವತ್ತು ದಾರಿದೀಪ ಹೋಗ್ಬೇಕು ಅಂತ ನಾನು ನಿಮ್ಮ ಉಪಾಧ್ಯಾಯ ಕಳಕಳಿಯಿಂದ ಪ್ರಾರ್ಥಿಸ್ತೀನಿ. ಯಾಕೆಂದ್ರೆ ಈ ಸರ್ಕಾರಿ ಶಾಲೆಯಲ್ಲಿ ಓದ್ತಿರ್ತಕ್ಕಂಥ ಮಕ್ಕಳಿಗಿರೋ ಭವಿಷ್ಯ ಖಾಸಗಿ ಶಾಲೆಯಲ್ಲಿ ಓದ್ತಿರೋ ಮಕ್ಕಳಿಗೆ ಭವಿಷ್ಯ ಇಲ್ಲ ಅಂತ ನಾನು ಭಾವಿಸ್ತೀನಿ. ಯಾಕಂದ್ರೆ ಅವರು ಒಂದು ಇಂಜಿನಿಯರ್ ಆಗ್ಬೋದು, ಖಾಸಗಿ ಶಾಲೆಗೆ ಓದಿರೋರು ಡಾಕ್ಟರ್ ಆಗ್ಬೋದು ಅಷ್ಟೇ, ಅಥವಾ ಇನ್ನೇನು ಅವರು ದೊಡ್ಡ ಹುದ್ದೆಯಲ್ಲಿ ಯಾವ ಶಾಲೆಗೆ ಒಂದು ಪ್ರತಿಭಾವಂತವಾದಂತ ಒಂದು ಅಧ್ಯಯನ ಒಬ್ಬ ದೊಡ್ಡ ಪ್ರಿನ್ಸಿಪಾಲ್ ಆಗಿ ಆಗಕ್ಕೆ ಸಾಧ್ಯವೇ ಇಲ್ಲ ಅವರು. ಇವತ್ತೇನಾಗಿದೆ ಅಂದ್ರೆ ಕಮರ್ಷಿಯಲ್ ಆಗುತ್ತಿದೆ ಈ ಸಮಾಜ. ಹಾಗಾಗಿ ಸರ್ಕಾರಿ ಶಾಲೆ ಓದಿರೋ ಮಕ್ಕಳು ನಿಜವಾಗಿ ಹೇಳ್ತಿದ್ದೀನಿ, ನಿಮ್ಮ ಭವಿಷ್ಯ ಬಹಳ ಉಜ್ವಲ ಭವಿಷ್ಯ. ನೀವು KS ಪಾಸ್ ಮಾಡೋ ಶಕ್ತಿ ಇದೆ, ನಿಮ್ಗೆ IAS ಪಾಸ್ ಮಾಡೋ ಶಕ್ತಿ ಇದೆ. ಅದೇ ಖಾಸಗಿ ಶಾಲೆಗೆ ಹೋದ ಮಕ್ಕಳಿಗೆ ಯಾರು IAS ಓದಿರೋದನ್ನ ನೋಡಿಲ್ಲ, KS ಪಾಸ್ ಮಾಡಿರೋದು ನೋಡಿಲ್ಲ. ಅವ್ರು ಎಲ್ಲಿವರೆಗೂ ಹೋಗೋದಪ್ಪ ಅಂದ್ರೆ ಜಾಸ್ತಿ ಡಾಕ್ಟರ್ ಆಗ್ಬೋದು ಅಥವಾ ಒಂದು ಇಂಜಿನಿಯರ್ ಆಗ್ಬೋದು. ನಾನು ಬಹಳ ಜನ ನೋಡಿದ್ದೀನಿ, ಖಾಸಗಿ ಶಾಲೆಗೆ ಓದಿ ಬಂದಿದ್ದು ಹುಡುಗಿಯರು ಬರ್ತಿರ್ತಾರೆ, ನನಗೆ BSc ಕಂಪ್ಯೂಟರೇ ಬೇಕು ಅಂತ ಅವ್ರ ಅಪ್ಪ ಅವರಮ್ಮನ ಅಯ್ಯನಿಸ್ತಾ ಇರ್ತಾರೆ. ಯಾಕೆಂದ್ರೆ ಈಗೊಂದು ಹೊರದೇಶಕ್ಕೆ ಹೋಗ್ಬಿಡೋದು, ಕಂಪ್ಯೂಟರ್ ಸೈನ್ಸ್ ತಗೊಂಡು ಆ ಶಾಲೆಗಳಲ್ಲಿ ಪಾಸ್ ಆದ್ರೆ ಮುಂದೆ ನಾನು ಕಾಲೇಜ್ಗೆ ಹೋಗ್ಬೋದು, ಉದ್ಯೋಗ ಸಿಗ್ತದೆ, ಲಕ್ಷ ಅವ್ರಿಗೆ ಯಾರು ಸಮಾಜದ ಪರಿವರ್ತನೆ ಅಥವಾ ನಾನು ಈ ಊರಿನಲ್ಲಿ ಓದಿದ್ದೀನಿ, ಈ ಊರಿಗೆ ಒಂದು ಒಳ್ಳೆ ಕೆಲಸ ಮಾಡಬೇಕು, ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡಬೇಕು ಅಂತ ಪರಿಣಾಮ ಯಾರು ಇರೋದಿಲ್ಲ. ಅಂತ ಸಂದರ್ಭದಲ್ಲಿ ಇವತ್ತೇನಾದ್ರು ಅವರು ಅಷ್ಟೇ ಅವ್ರಿಗೆ ಭವಿಷ್ಯ ಇಲ್ಲಪ್ಪ ಅಂದ್ರೆ ಒಂದು ಇಂಜಿನಿಯರ್ ಆಗ್ಬೋದು, ಹೊರದೇಶಕ್ಕೆ ಹೋಗ್ಬೋದು, ಅನುಕೂಲ ಸಿಗ್ಬೋದು, ಎರಡೇ ವಿಷಯಕ್ಕಿರೋದು. ಇಲ್ಲ ಡಾಕ್ಟರ್ ಆಗ್ಬೋದು. ಡಾಕ್ಟರ್ ಆಗೋದ್ರಲ್ಲಿ ಹಳ್ಳಿ ಕಾಡಿನ ವಿದ್ಯಾರ್ಥಿಗಳು ಹೇಳಿದ್ರಲ್ಲ, ನಿಮ್ಗಿರೋಷ್ಟು ಆಸಕ್ತಿ, ನಿಮ್ಗಿರೋಷ್ಟು ಚೈತನ್ಯ ಈ ಖಾಸಗಿ ಶಾಲೆಗೆ ಓದಿ ಮಕ್ಕಳಿಗೆ ಇರೋದಿಲ್ಲ. ಯಾಕಂದ್ರೆ ನೀವು ಕಷ್ಟಪಟ್ಟು ಓದಿ ವಿಜ್ಞಾನದ ಬಗ್ಗೆ ಮತ್ತು ಬಯಾಲಜಿ ಬಗ್ಗೆ ಕಷ್ಟಪಟ್ಟು ಓದಿ ನೀವು ರ್ಯಾಂಕ್ ಸ್ಟೂಡೆಂಟ್ಗಳಾಗಿ ಒಳ್ಳೆ ಮಾರ್ಕ್ಸ್ ತಗೊಂಡು ಸೆಲೆಕ್ಟ್ ಆಗಿದ್ದರೆ ನೀವು ಯಾವುದೇ ಹಣ ಮತ್ತು ದುಡ್ಡು ಕೊಟ್ಟು ಮೆಡಿಕಲ್ ಓದಿರಲ್ಲ. ಹಳ್ಳಿಗಾಡಿನ ಮಕ್ಕಳು ರೈತ ಮಕ್ಕಳು ಅದೇ ಖಾಸಗಿ ಶಾಲೆ ಓದಿರೋ ಮಕ್ಕಳು ಏನಪ್ಪ ಮಾಡ್ತಿರುತ್ತೆ, ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಕೊಟ್ಟು ಓದೋಗ್ತಾರೆ. ಅವ್ರಿಗೆ ಯಾವುದೇ ಇದ್ರ ಬಗ್ಗೆ ಜ್ಞಾನೋದಯ ಇರಲ್ಲ. ಅವ್ರಿಗೆ ದುಡ್ಡು ಹೋದ್ರೆ ಒಂದು ಪೊಸಿಷನ್ ಎಂಬುದು ವಿದ್ಯೆ ಬಿಟ್ಟರೆ ಇನ್ನೇನು ಇರಲ್ಲ. ಆದ್ರಿಂದ ಹೇಳ್ತಿರೋದು ನಾನು ಇಷ್ಟನೇ, ಖಾಸಗಿ ಶಾಲೆಯಲ್ಲಿ ರೈತರು ನೀವೆಲ್ಲ ಇದ್ದೀರಾ, ಈ
ಇಂಗ್ಲಿಷ್ ವ್ಯಾಮೋಹ ಬಿಟ್ಟು ಕಾನ್ವೆಂಟ್ ಕೆಲಸ ಮಕ್ಕಳನ್ನ ನೀವು ಇಲ್ಲಿಂದ ಕುಟುಂಬಕ್ಕೆ ಸುಮಾರು 4 ಕಸ್ಕೋಬಹುದು ನಾನು ಭಾವಿಸ್ತಾ ಇದ್ದೀನಿ. ನಾನು ಒಂದು 4 ಜನ ನಾವು ಕುಟುಂಬಕ್ಕೆ